ನಮಸ್ಕಾರ. ಆರ್‌ಸಿಬಿಗಾಗಿ ಹೆಜಲ್ವುಡ್ ತೆಗೆದುಕೊಂಡರು ಶಾಕಿಂಗ್ ನಿರ್ಧಾರ. ಆರ್‌ಸಿಬಿಗಾಗಿ ಹೆಜಲ್ವುಡ್ ಅವರು ತೆಗೆದುಕೊಂಡಿರುವ ಶಾಕಿಂಗ್ ನಿರ್ಧಾರ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಆರ್‌ಸಿಬಿ ನಿನ್ನೆ ಒಂದು ಬಿಗ್ ಅಪ್ಡೇಟನ್ನು ಹೆಜಲ್ವುಡ್ ಕೂಡ ಇಲ್ಲಿ ಕೊಟ್ಟದ್ದು. ಈ ಮೂಲಕ ಹೆಜಲ್ವುಡ್ ಅವರು ಈ ಬಾರಿ 2 ಪಂದ್ಯಗಳಿಂದ ಹೊರಗೊಳ್ಳಲಿದ್ದಾರೆ. 2025ರ ಐಪಿಎಲ್ನಲ್ಲಿ ಒಟ್ಟಾರೆಯಾಗಿ 12 ಪಂದ್ಯ ಆಡಿರುವ ಹೆಜಲ್ವುಡ್ 22 ವಿಕೆಟ್ ಪಡೆದು ಆರ್‌ಸಿಬಿ ಚೊಚ್ಚಲ ಬಾರಿಗೆ ಟ್ರೋಫಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಬಳಿಕ ಇವರು ಈ ಒಂದು ಐಪಿಎಲ್ 2025ರಲ್ಲಿ 103 ಬಾಲ್ಗಳನ್ನು ಡಾಟ್ ಬಾಲ್ ಹಾಕೋದ್ರ ಮುಖಾಂತರ ಆರ್‌ಸಿಬಿ ತಂಡದ ಪರ ಒಂದು ಅದ್ಭುತ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ 16 ಬಾಲ್ ಡಾಟ್ ಬಾಲ್ ಹಾಕಿ ನಮ್ಮ ಆರ್‌ಸಿಬಿ ತಂಡ ಜಯಗಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಒಂದು ಜಾಶ್ ಹೆಜಲ್ವುಡ್ ಅವರು ಪಡೆದುಕೊಂಡಿದ್ದರು. ಹೀಗಾಗಿ ಉತ್ತಮ ದಾಖಲೆಯನ್ನು ಹೊಂದಿದ್ದ ಹೆಜಲ್ವುಡ್ ಅವರು ಸದ್ಯಕ್ಕಿಂತ ಈಗ ಇಂಜುರಿಯಿಂದ ಬಳಲುತ್ತಿದ್ದು, ಹೀಗಾಗಿ ಅವರು ಮೊದಲ ಪಂದ್ಯ SRH ವಿರುದ್ಧ ಆರ್‌ಸಿಬಿ ತಂಡ ಈ ಒಂದು ಓಪನಿಂಗ್ ಪಂದ್ಯದಲ್ಲಿ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡ್ತಾ ಇದ್ದರೆ, ಈ ಒಂದು ಪಂದ್ಯಕ್ಕೂ ಕೂಡ ಹೆಜಲ್ವುಡ್ ಅವರು ಅಲಭ್ಯರಾಗುವ ಸಾಧ್ಯತೆ ಇದ್ದು, ಹೀಗಾಗಿ 2ನೇ ಪಂದ್ಯ ಏಪ್ರಿಲ್ 5ರಂದು ಚೆನ್ನೈ ವಿರುದ್ಧ ಆರ್‌ಸಿಬಿ ಕಣಕ್ಕೆ ಇಳಿಯಲಿದ್ದು, ಈ ಒಂದು ತಂಡದಲ್ಲಿ ಕೂಡ ಹೆಜಲ್ವುಡ್ ಅವರು ಇರೋದಿಲ್ಲ. ಅಂದರೆ ಆರ್‌ಸಿಬಿ ತಂಡ ಮೊದಲ 2 ಪಂದ್ಯಗಳಿಂದ ಹೆಜಲ್ವುಡ್ ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳಲಿದೆ. ಹೀಗಾಗಿ ಹೆಜಲ್ವುಡ್ ಅವರ ಸ್ಥಾನವನ್ನು ನಮ್ಮ ಆರ್‌ಸಿಬಿ ತಂಡದಲ್ಲಿ ಯಾರು ತುಂಬ್ತಾರೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿದೆ. ಬಟ್ ಆರ್‌ಸಿಬಿ ತಂಡದಲ್ಲಿ ಆಲ್ರೆಡಿ ಈಗ ಜಕೋಬ್ ಡಾಪಿ ಮತ್ತು ನೋವಾಕ್ ತುಷಾರ ಅವರು ಇದ್ದು, ಹೀಗಾಗಿ ಈ ಇಬ್ಬರಲ್ಲಿ ಒಬ್ಬರಿಗೆ ಆರ್‌ಸಿಬಿದ ಪ್ಲೇಯಿಂಗ್ 11ನಲ್ಲಿ ಮೊದಲ 2 ಪಂದ್ಯಕ್ಕೆ ಸ್ಥಾನ ನೀಡುವ ಎಲ್ಲ ಸಾಧ್ಯತೆಯನ್ನು ಕೂಡ ಎದ್ದು ಕಾಣ್ತಿದೆ. ಹೀಗಾಗಿ ಹೆಜಲ್ವುಡ್ ಅವರು ಬಂದರೆ ಆರ್‌ಸಿಬಿ ತಂಡ ಮತ್ತಷ್ಟು ಬಲಿಷ್ಠವಾಗೋದರಲ್ಲಿ ಡೌಟ್ ಇಲ್ಲ. ಯಾಕೆ ಆರ್‌ಸಿಬಿ ತಂಡ RR ವಿರುದ್ಧದ ಪಂದ್ಯಕ್ಕೆ ಈ ಒಂದು ಜಾಶ್ ಹೆಜಲ್ವುಡ್ ಅವರು ಬರುವ ಸಾಧ್ಯತೆ ಕೂಡ ಎದ್ದು ಕಾಣ್ತಿದೆ. ಅಂದರೆ ಆರ್‌ಸಿಬಿ ಮತ್ತು RR ನಡುವಿನ ಪಂದ್ಯ ಏಪ್ರಿಲ್ 10ಕ್ಕೆ ಅಸ್ಸಾಂನ ಗುವಾಹಟಿ ಮೈದಾನದಲ್ಲಿ ನಡೆಯಲಿದ್ದು, ಈ ಒಂದು ಪಂದ್ಯಕ್ಕೆ ಜಾಶ್ ಹೆಜಲ್ವುಡ್ ಅವರು ಬರ್ತಾ ಇದ್ದಾರೆ. ಬಟ್ ಹೀಗಾಗಿ ಈ ಒಂದು ಸ್ಟಾರ್ ಬೌಲರ್ ಬಂದರೆ ಆರ್‌ಸಿಬಿ ಬಾಲಿಂಗ್ನಲ್ಲಿ ಬಲ ತುಂಬುತ್ತಾರೆ. ಅಂದರೆ ಆಲ್ರೆಡಿ ಆರ್‌ಸಿಬಿ ತಂಡಕ್ಕೆ ಇರೋದು ಈಗ ಟೀಮ್ ಇಂಡಿಯಾದ ಫಾಸ್ಟ್ ಬೌಲರ್ ಆದ ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಅವರು ಕೂಡ ತಂಡದಲ್ಲಿ ಇರೋದರಿಂದ ಹೀಗಾಗಿ ಬಾಲಿಂಗ್ನಲ್ಲಿ ಕೂಡ ಅಷ್ಟು ಬಲಿಷ್ಠವಾಗಿ ಕಾಣ್ತಿದೆ. ಬಟ್ ಬಾಲಿಂಗ್ನಲ್ಲಿ ಒಂದು ವೀಕ್ ಏನಪ್ಪ ಅಂದರೆ ಜಾಶ್ ಹೆಜಲ್ವುಡ್. ಬಟ್ ಇವರಿಂದ ಆರ್‌ಸಿಬಿ ತಂಡ ಕಳೆದ ಬಾರಿ ಚಾಂಪಿಯನ್ ಆಗೋದರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಮತ್ತಷ್ಟು ಜಾಶ್ ಹೆಜಲ್ವುಡ್ RR ವಿರುದ್ಧ ಪಂದ್ಯಕ್ಕೆ ಬಂದರೆ ಆರ್‌ಸಿಬಿ ತಂಡದ ಬಾಲಿಂಗ್ನಲ್ಲಿ ಆಣೆಬಲ ತುಂಬಲಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಆರ್‌ಸಿಬಿ ಈ ಒಂದು ಜಾಶ್ ಹೆಜಲ್ವುಡ್ ಅವರನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತದೆ ಎಂಬುದನ್ನು ಕೂಡ ತಪ್ಪದೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.